ಇವತ್ತಿನ ಪ್ರಪಂಚದಲ್ಲಿ ನಾವು ಚೆನ್ನಾಗಿರ್ಬೇಕು. ಮೊದ್ಲೆಲ್ಲ ಹಂಗಿರ್ಲಿಲ್ಲ. ಎಲ್ರೂ ಚೆನ್ನಾಗಿರ್ಬೇಕು ಅಂತ ಎಲ್ಲ ಕೂಡಿ ಬಾಳ್ತಿದ್ರು. ಈ ಕುಟುಂಬ ವರ್ಗದವರು, ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಎಲ್ಲ ಯಾರಿದಾರೆ ಈಗ? ಅವರೇ ಪುಣ್ಯಾತ್ಮರು ಪಾಪ, ಅಪರೂಪ ಅಲ್ವಾ? ನಿಮ್ ಊರ್ ಕಡೆ ಎಲ್ಲ ಅವ್ರ ಪಾಪ ಒಳ್ಳೆಯವರು, ಆದ್ರೆ ಅಪರೂಪ. ಸ್ಕೂಲಲ್ಲಿ 0, 1, 2, 3, 4, 5, 6, 7, 8, 9 ತನಕ ಅಂಕಿಗಳು ಬರೆದಿದ್ರಂತೆ. 9 ಇತ್ತಲ್ಲ, ಈ 9 ಏನ್ ಮಾಡ್ತಂತೆ ಗೊತ್ತಾ? ತೆಗೆದು 8 ತಲೆ ಮೇಲೆ ಪಟ್ ಅಂತ ಹೊಡಿತಂತೆ. ಯಾಕೆ ಹೊಡಿತು ಅಂದ್ರೆ, ನಾನೇ ದೊಡ್ಡವನು, ಎಲ್ಲ ಅಂಕಿಗಳಿಗಿಂತ ನಾನ್ ದೊಡ್ಡವನಲ್ವಾ, ನನ್ನ ಮಾತು ಇವ್ರು ಕೇಳ್ಬೇಕು ಅಂದ್ಬಿಟ್ಟು 8 ತಲೆ ಮೇಲೆ ಹೊಡೆದು ಬಿಡ್ತು. 8 ಏನ್ ಮಾಡ್ಬೇಕೀಗ? 8 ಏನ್ ಮಾಡ್ಬೇಕು? 7 ಕೊಡ್ಬೇಕೀಗ ಅಲ್ವಾ? ಅದು ತೆಗ್ದು 7 ಕೊಡಿತು. ಹಿಂಗೆ ಹೊಡ್ಕೊಂಡು ಬಂದು 2ಕ್ಕೆ ಬಂದು ನಿಂತ್ಕತ್ತು. 2 ಏನ್ ಮಾಡ್ತು? 1 ತಲೆ ಮೇಲೆ ಹೊಡಿತು. 1 ಏನ್ ಮಾಡ್ಬೇಕು? 1 ಏನ್ ಮಾಡ್ಬೇಕೀಗ? 0 ತಲೆ ಮೇಲೆ ಹೊಡಿಬೇಕಲ್ಲ. ಆದ್ರೆ 1 0 ತಲೆ ಮೇಲೆ ಹೊಡಿಲಿಲ್ಲ. ಇವರೆಲ್ಲ ನಾನೇ ದೊಡ್ಡವನು ಅನ್ಬಿಟ್ಟು ಒಬ್ರನ್ನೊಬ್ರು ಕೀಳು ಅಂತ ತೋರಿಸ್ಕೊಡ್ತಾರಲ್ಲ ಅನ್ಬಿಟ್ಟು 1 ಬಂದು ಈ 0 ಇತ್ತಲ್ಲ, 0 ಪಕ್ಕ ಕೂತ್ಕೊಬಿಡ್ತಂತೆ. ಏನಾಯ್ತಾಗತ್ತಾಯ್ತು, ಈ 0ಗೆ ಕಣ್ಣೀರ್ ಬಂದ್ಬಿಡ್ತಂತೆ. ಅಲ್ಲ, ಎಲ್ರು ಒಬ್ರು ತೊಲೆ ಮೇಲೆ ಒಬ್ರು ಹೊಡೆದ್ರು ನಾನೇ ದೊಡ್ಡವನು ಅಂತ. ಆದ್ರೆ ನೀನ್ ಯಾಕೆ ನನ್ನ ಪಕ್ಕ ಬಂದು ಕೂತ್ಕೊಂಡಲ್ಲ? ನೀನ್ ನನ್ಗೆ ಹೊಡಿಲೂ ಇಲ್ಲ, ನಾನೇ ದೊಡ್ಡವನು ಅಂತ ತೋರ್ಸ್ಕೊಳ್ಳಿಲ್ಲ. ಯಾಕೆಂದ್ರೆ ನಾನು ಒಬ್ನೇ ಬದುಕೋದಲ್ಲಪ್ಪ. ನಾನ್ ನಿನ್ ತಲೆ ಮೇಲೆ ಹೊಡೆದಿದ್ರೆ ಒಂದ್ ಸ್ವಲ್ಪ ಹೊತ್ತು ಖುಷಿ ಸಿಗ್ತಿತ್ತೋ ಏನೋ ಅಷ್ಟೇನೆ. ಆದ್ರೆ ನಿನಗ್ ಬೇಜಾರು, ನಿನಗ್ ನೋವಾಗ್ತಿತ್ತಲ್ಲ ನಾನು ಹೊಡೆದಿದ್ದಕ್ಕೆ. ಅದಕ್ಕೆ ನಾನು ಏನ್ ಮಾಡ್ದೆ, ನಾನ್ ನಿನ್ ಪಕ್ಕಕ್ಕೆ ಬಂದೆ. ಈಗ ನನ್ನ ಸ್ಥಾನನೂ ಹೆಚ್ಚಾಯ್ತು, ನಿನ್ ಸಂಖ್ಯೆನೂ ಜಾಸ್ತಿ ಆಯ್ತು ಅಲ್ವಾ? ಬರೀ ನೀನ್ 0 ಎಲ್ಲ, ಈಗ 10. ನೀನು ನಾನು ಇಬ್ರು ಇರ್ಬೇಕು ಅಲ್ಲ 10ಕ್ಕೆ ಅಂದ್ರೆ. ಆದ್ರೆ ಈ ಮನುಷ್ಯ ಜನ್ಮ ಹಂಗಲ್ಲ. ನಾನೇ ಬದುಕ್ಬೇಕು, ನಾನೇ ತಿನ್ಬೇಕು, ನಾನು ಒಬ್ನೇ ಚೆನ್ನಾಗಿರ್ಬೇಕು, ನಾನೇ ಇರ್ಬೇಕು ಅಲ್ವಾ? ಅದಕ್ಕೆ ಯಾವ ಮನುಷ್ಯ ನಮ್ ಜೊತೆಗೆ ಇರೋರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾನೋ ಅವ್ನು ನೇರವಾಗಿ ಸ್ವರ್ಗಕ್ಕೆ ಹೋಗೋದು. ಏನೇ ಕಷ್ಟಗಳು ಬರ್ಲಿ, ಏನೇ ಬರ್ಲಿ, ಭಗವಂತ ಅವ್ರನ್ನ ಕಾಯ್ತಿರ್ತಾನಂತೆ. ಪರವಾಗಿಲ್ಲ, ಈ ಕಲಿಯುಗದಲ್ಲೂ ಇಷ್ಟು ಒಳ್ಳೇದಾಗಿ ಎಲ್ರು ಸರಿ ಸಮಾನವಾಗಿ ನೋಡ್ತಾನೆ, ಎಲ್ರಿಗೂ ಯಾರಿಗೂ ನೋವು ಮಾಡಲ್ವಲ್ಲ ಇವನು ಅಂತ. ಯಾರು ಇನ್ನೊಬ್ರನ್ನ ತುಳಿದು ಬದುಕ್ಬೇಕು ಅಂತ ತೀರ್ಮಾನ ಮಾಡ್ತೀವೋ ಅವ್ರು ಯಾವತ್ತಿಗೂ ಉದ್ಧಾರ ಆಗಲ್ಲ. ಅದು ಪಾಪ ನಿಮ್ಮ ಊರವರೆಲ್ಲ ಒಳ್ಳೆಯವರು, ಆದ್ರೆ ನಿಮ್ ಕಡೆ ಹಿಂಗೆಲ್ಲ ಇಲ್ಲ. ಆತರ ಜೀವನ ನಮಗ್ ಬೇಡ ಪಾಪ. ನೀವೆಲ್ಲ ಒಳ್ಳೆಯವ್ರು, ನಿಮ್ಗೆಲ್ಲ ಬೈತಿಲ್ಲಪ್ಪ. ಒಂದೊಂದ್ ಕಡೆ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾರಲ್ಲ, ಇಲ್ಲ